ಕರ್ನಾಟಕದಲ್ಲಿ ಆಕ್ಚುಲ್ ಅಭಿಮಾನಿಗಳು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂಥದ್ದು. ಬಿಫೋರ್ ಪುಷ್ಪವತಿ ಅಂಡ್ ಆಫ್ಟರ್ ಪುಷ್ಪವತಿ ಅಂತಾನೆ ಹೇಳ್ಬೋದು. ಎಲ್ಲೆಲ್ಲಿ ಹೋಗೋ ಪ್ಲಾನ್ ಮಾಡಿದ್ದೀರಿ ನಾಳೆ? ಎಷ್ಟು ನೋಡ್ಲಿಕ್ಕೆ ಆಗ್ತದೆ ಅಷ್ಟು ನೋಡೋದು. ಓಕೆ, ಡೈಮಂಡ್ಸ್ ನಿಮಗೆ ತುಂಬಾ ಸೂಟ್ ಆಗುತ್ತೆ ಅಂತ. ಪುಷ್ಪವತಿ ಸಾಂಗ್ ಇಂದ ನನ್ನ ಲೈಫ್ ಚೇಂಜೇ ಆಗಿದೆ. ಪರ್ಫಾರ್ಮೆನ್ಸ್ ಮಾಡುವ ಟೈಮಲ್ಲಿ ಶ್ರೀದೇವಿ ಅವರ ಝಲಕ ಹಾಗೆ ಬಂದು ಹೀಗೆ ಹೋಯಿತು ಇವತ್ತು. ನೀವು ಅವರನ್ನು ಹೋಲಿಸಿದ್ದು ತುಂಬಾ ಖುಷಿ ಆಯ್ತು ನನಗೆ. ನಿಮಿತಾ ರತ್ನಾಕರ್ ಅವರು ಏನೆಲ್ಲ ನೋಡಿದ್ದಾರೆ ಅಪ್ಸ್ ಅಂಡ್ ಡೌನ್ಸ್ ಅಂತ? ಹೀರೋಗಳಿಗೆ ಎಲ್ಲ ಆರಾಮಾಗಿ ಸಿಗುತ್ತೆ, ಬಟ್ ಹೀರೋಯಿನ್ಗಳಿಗೆ ತುಂಬಾ ಕಮ್ಮಿ ಸಿಗೋದು. ಮೂವಿಯಲ್ಲೂ ಸಾಕಷ್ಟು ಸೈಕಲ್ ಹೊಡೆದೆ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಫ್ರೀಡಮ್ ಟಾಕ್. ನಾನು ಸೈಯದ್ ಹಿದಾಯತ್. ವಿಜಯನಗರದಲ್ಲಿ ಅದ್ಭುತವಾದಂತಹ ಸಾಮ್ರಾಜ್ಯದಲ್ಲಿ ರಾಣಿಯರನ್ನು ನೋಡೋದಕ್ಕೆ ಅವರನ್ನು ಬಣ್ಣಿಸೋದಕ್ಕೆ ಪದಗಳು ಸಿಗೋದು ತುಂಬ ಕಷ್ಟ. ಸೊ ಇವತ್ತು ಬಣ್ಣಿಸಲಾಗದ ಪದಗಳಲ್ಲಿ ಪೋಣಿಸಲಾಗದಂತಹ ಪದಗಳು ಹೇಗೆ ಹುಡುಕ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರೋದು ನನ್ನ ದರ್ದೆನ್ ನಮ್ಮ ಮಂಗಳೂರಿನ ಬೆಡಗಿ ನಿಮಿತಾ ರತ್ನಾಕರ್, ಶೇಕಿಟ್ ಪುಷ್ಪವತಿ. ನಮಸ್ಕಾರ, ಹೇಗಿದ್ದೀರಿ? ವಿ ವರ್ ಪ್ಲಾನಿಂಗ್ ಲೈಕ್ ತುಂಬಾ ಹಿಂದೆಯಿಂದ ಪ್ಲಾನ್ ಮಾಡ್ತಾ ಇದ್ವಿ. ಇದು 1 ವರ್ಷ ಆಯ್ತು ನಾವು ಪ್ಲಾನ್ ಮಾಡಿ. ಒಂದ್ಸಲ ನಾವು ಬೆಂಗಳೂರಲ್ಲಿ ಇದ್ದಾಗ ಕೇಳಿದ್ರಿ, ಮತ್ತೆ ಹಾಗೆ ಬಾಂಬೆಯಲ್ಲಿ ಇದ್ದಾಗ ಒಂದ್ಸಲ ಸಿಗೋ ಆಪರ್ಚುನಿಟಿ ಇತ್ತು, ಬಟ್ ಸಿಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಫೈನಲಿ ನಾವು ನಮ್ಮ ಐತಿಹಾಸಿಕ ಸ್ಥಳ ಹಂಪಿಯಲ್ಲಿ ಸಿಗೋ ತರ ಆಯ್ತು. ಆಮೇಲೆ ನೋಡಿ, ಲೈಕ್ ಜಗತ್ತಿನ 2ನೇ ರಮಣೀಯ ಸ್ಥಳ ಹಂಪಿ ಮತ್ತು ಶೇಕಿಟ್ ಪುಷ್ಪವತಿ ಇನ್ನೊಂದು ಕಡೆ. ಈ 2 ಅದ್ಭುತಗಳನ್ನ ನಾನು ಹೇಗೆ ಡಿಫೈನ್ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೀವು ಹೇಗೆ ಡಿಫೈನ್ ಮಾಡ್ತೀರಿ ಇದನ್ನ? ಐ ಥಿಂಕ್ ಪುಷ್ಪವತಿ ಅಂತೂ ನನಗೆ ಭಾಗ್ಯ. ಅದನ್ನ ಹಂಪಿ ಉತ್ಸವದಲ್ಲಿ ನನಗೆ ಒಂದು ಪರ್ಫಾರ್ಮ್ ಮಾಡುವ ಆಪರ್ಚುನಿಟಿ ಸಿಕ್ಕಿರೋದು ನಂದು ಇನ್ನೊಂದು ದೊಡ್ಡ ಭಾಗ್ಯ. ಅಮೇಝಿಂಗ್. ವೆಲ್, ಒಂದು ಕಡೆ ಮೈಸೂರು ದಸರಾ ಆಯಿತು, ದಕ್ಷಿಣ ಭಾಗದಲ್ಲಿ ಲೈಕ್ ಹಳೆ ಮೈಸೂರು ಭಾಗದಲ್ಲಿ ತುಂಬ ಹವಾ ಮೇಂಟೈನ್ ಆಯಿತು. ಉತ್ತರ ಕರ್ನಾಟಕದಲ್ಲಿ ಆ್ಯಕ್ಚುಲ್ ಅಭಿಮಾನಿಗಳು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂಥದ್ದು. ಇವತ್ತು ಹೇಗೆ ಫೀಲ್ ಆಯಿತು ಅಲ್ಲಿ ಪರ್ಫಾರ್ಮ್ ಮಾಡ್ತೀವಿ? ತುಂಬಾನೇ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಉತ್ತರ ಕರ್ನಾಟಕದಿಂದ ಪ್ರೀತಿ ಸಿಗೋದು ಒಂದು ಪಟ್ಟು ಜಾಸ್ತಿನೇ ಅಂತಾನೆ ಹೇಳ್ಬೋದು. ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇವಾಗನು ಪರ್ಫಾರ್ಮ್ ಮಾಡಿದಾಗ ಆ ಜನರ ಬೊಬ್ಬೆ ಕೇಳಿ ಕೂಡ ತುಂಬಾ ಖುಷಿ ಆಯ್ತು. ಎಂತ ಒಂದು ಮನಸ್ಸಿಗೆ ಆನಂದ ಆಯ್ತು ಅಂದ್ರೆ ಅದು ಕೂಡ ಇವತ್ತು ನಾನು ಪರ್ಫಾರ್ಮ್ ಮಾಡಿರೋದು ನನ್ನ ಪಪ್ಪ ಮಮ್ಮಿ ಬಂದಿದ್ದಾರೆ. ನಾನು ಮೈಸೂರು ದಸರಾದಲ್ಲಿ ಪರ್ಫಾರ್ಮ್ ಮಾಡೋ ಕೂಡ ಅವರು ಬಂದಿದ್ರು. ಖುಷಿ ಆಗ್ತಾ ಇದೆ. ಪಪ್ಪ ಮಮ್ಮಿ ಬಂದು ಹಂಪಿಗೆ ನಾವ್ ಯಾರು ಬಂದಿರ್ಲಿಲ್ಲ. ಹೌದು, ಇದು ಫಸ್ಟ್ ವಿಸಿಟ್. ನಾಳೆ ಹೋಪ್ಫುಲಿ ನಾವು ಎಲ್ಲ ಒಮ್ಮೆ ಹಂಪಿ ಎಲ್ಲ ಸುತ್ತಿ ಹೋಗೋದು ಅಂತ ಅನ್ಕೊಂಡಿದೀವಿ. ಓಕೆ, ನಾನು ಬೆಳಿಗ್ಗೆ SP ಅವರನ್ನು ಮಾತಾಡಿಸ್ತಾ ಇದ್ದೆ, ವಿಜಯನಗರ SP. ಅವ್ರು ಹೇಳ್ತಾ ಇದ್ರು, 1 ತಿಂಗಳಿದ್ದರೂ ಕೂಡ ಹಂಪಿಯನ್ನ ತಿಳಿದುಕೊಳ್ಳೋದು ತುಂಬಾ ಕಷ್ಟ, ಎಲ್ಲವೂ ಕೂಡ ಸುತ್ತಾಡೋದಕ್ಕಾಗೋದಿಲ್ಲ ಅಂತ. ಎಲ್ಲೆಲ್ಲಿ ಹೋಗೋ ಪ್ಲಾನ್ ಮಾಡಿದೀರಿ ನಾಳೆ? ಜಾಸ್ತಿ ಏನ್ ಪ್ಲಾನ್ ಮಾಡಿಲ್ಲ, ಟು ಬಿ ಫ್ರಾಂಕ್. ವಿರೂಪಾಕ್ಷ ಟೆಂಪಲ್ ಅಂತೂ ಹೋಗ್ಲೇಬೇಕು. ಅದು ಬಿಟ್ಟು ನೋಡ್ಬೇಕು ಹೇಗೆ ಅಂತ. ಅದು ಸೆಕೆಂಡ್ ಬೆಸ್ಟ್, ಹೋಗ್ಲೇಬೇಕು. ಅದಕ್ಕೆ ನಾನು ಏನು ಈ ತರ ಟೈಮ್ ಟೇಬಲ್ ಹಾಕಿಕೊಂಡು ಬಂದಿಲ್ಲ. ಯಾಕೆಂದ್ರೆ ಎಷ್ಟು ನೋಡ್ಲಿಕ್ಕೆ ಆಗ್ತದೆ ಅಷ್ಟು ನೋಡೋದು. ನೋಡ್ಬೇಕು. ಯಾವತ್ತೂ ಕೂಡ ಅಪರ್ಚುನಿಟಿ ಬಂದೇ ಇಲ್ವಾ ಹಂಪಿ ಕಡೆ ಬರುವಂತದ್ದಕ್ಕೆ? ಹೌದು, ಅಂತ ಆಪರ್ಚುನಿಟಿ ಸಿಕ್ಕಿಲ್ಲ. ನೋಡಿ, ನಾನು ಬೆಳೆದದ್ದೆಲ್ಲ ಮಂಗಳೂರಲ್ಲಿ. ನಾವು ಜಾಸ್ತಿ ಹಂಪಿ ಕಡೆ ಬರುವ ನಮ್ಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಇನ್ನು ಆಕ್ಚುಲಿ ನನಗೆ ಪುಷ್ಪವತಿ ಸಾಂಗ್ ಇಂದ ತುಂಬಾ ಕಡೆ ಒಂದು ಇಡೀ ಕರ್ನಾಟಕ ಪ್ರದಕ್ಷಿಣೆ ಆಗೋ ತರ ಆಯ್ತು. ಯಾಕೆಂದ್ರೆ ಮೈಸೂರು ದಸರನ್ನು ನೋಡಿರ್ಲಿಲ್ಲ. ಮೈಸೂರು ದಸರಾ ಕೂಡ ನೋಡುವ ಭಾಗ್ಯ ನನಗೆ ಪುಷ್ಪವತಿಯಿಂದ ಬಂತು. ಹಾಗೆ ಮಂಡ್ಯದಲ್ಲಿ ಪರ್ಫಾರ್ಮ್ ಮಾಡಿದೆ, ಇನ್ನು ಚಾನೆಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ, ಇವಾಗ ಹಂಪಿ ಉತ್ಸವದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಅದೇ ಒಂದು ದೇವ್ರ ಕೊಟ್ಟ ಆಶೀರ್ವಾದ. ಜೀವನ ಎಷ್ಟು ಬ್ಯುಸಿಯಾಗಿಟ್ಟಿದೆ ನಿಮ್ಮನ್ನ ಅಂತ? ನಾನು ಪ್ರತಿ ಇಂಟರ್ವ್ಯೂದಲ್ಲಿ ಇದನ್ನು ಹೇಳ್ತೀನಿ ಕೇಳಿದಾಗ. ನನ್ನ ಸಿನಿಮಾ ಜರ್ನಿಯನ್ನ ಬಿಫೋರ್ ಪುಷ್ಪವತಿ ಅಂಡ್ ಆಫ್ಟರ್ ಪುಷ್ಪವತಿ ಅಂತಾನೆ ಹೇಳ್ಬೋದು. ಸೊ ಆಫ್ಟರ್ ಪುಷ್ಪವತಿ ಜನರ ಪ್ರೀತಿ, ಹಾಗೆ
ದೇವರ ಆಶೀರ್ವಾದ ನನಗೊಂದು ಸ್ವಲ್ಪ ಕೆಲಸ ಹಾಗೆ ಬರ್ತಾ ಇದೆ. ಓಕೆ ಹೀಗೆ ಇದ್ರೆ ಹೀಗೆ ಚೆನ್ನಾಗಿರೋದು. ಕೆಲಸ ಕೈಯಲ್ಲಿದ್ರೆ, ಕೈ ತುಂಬ ಕೆಲಸ ಇದ್ರೆ ಟೆನ್ಷನ್ ಇಲ್ಲಲ್ಲ. ಹೌದು, ಆಮೇಲೆ ಬೇರೆ ಥಾಟ್ಸ್ ಕೂಡ ಬರೋದಿಲ್ಲ ಕೆಲಸ ಜಾಸ್ತಿ ಇದ್ದಷ್ಟು. ಹೌದು, ಕೆಲಸ ಇದ್ದಷ್ಟು ಇಟ್ಸ್ ಲೈಕ್ ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಹೇಳ್ತಾರಲ್ಲ. ಮನೆಯಲ್ಲಿ ಕೆಲಸ ಇಲ್ದಿದ್ರೆ ನಾನು ಅದಕ್ಕೆ ಕೂತ್ಕೊಳ್ಳೋದೇ ಇಲ್ಲ. ಕೆಲಸ ಇಲ್ದಿದ್ರೆ ವರ್ಕೌಟ್ ಮಾಡೋದು, ಏನಾದ್ರೂ ಮಾಡ್ತಾ ಇರ್ತೀನಿ ಆಕ್ಟಿವಿಟಿ. ಯಾಕಂದ್ರೆ ನಾವು ಎಷ್ಟು ಎಂಟಿ ಇರ್ತೀವಿ, ಎಷ್ಟು ಮನೇಲಿ ಇರ್ತೀವಿ, ಅಷ್ಟು ಟೆನ್ಷನ್ ಆಗೋದು. ಕೆಲಸ ಮಾಡ್ತಾ ಇದ್ರೆ ಏನು ಗೊತ್ತಾಗೋದಿಲ್ಲ. ಓಕೆ, ಶೇಕ್ ಇಟ್ ಪುಷ್ಪವತಿ ಈ ಸಾಂಗ್ ಏನಿದೆಯಲ್ಲ ಒಂದು ದೊಡ್ಡ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ ನಿಜ. ಬಟ್ ನಾನು ಕೆಲವೊಂದು ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಅನಿಮಲ್ ಸಿನಿಮಾದಲ್ಲಿ ಹೇಗೆ ಬಾಬಿ ಡಿಯೋಲ್ ಅವರ ಆ ಸಣ್ಣ ಕ್ಯಾರೆಕ್ಟರ್ ತುಂಬಾ ಟೈಮ್ ಅನ್ನ ಲೈಕ್ ತುಂಬಾ ದೊಡ್ಡ ಆಡಿಯನ್ಸ್ ನ ಕ್ಯಾಚ್ ಮಾಡ್ತೋ, ಹಾಗೆ ನಿಮಿಕಾ ರತ್ನಾಕರ್ ಕೂಡ ಜಾದೂ ಮಾಡಿದ್ರು ಅಂತ. ಅದನ್ನು ಒಂಥರ ಲಕ್ ಆ್ಯಂಡ್ ಜನರ ಪ್ರೀತಿ ಎಲ್ಲ ಒಟ್ಟಿಗೆ ಅಂತಾನೆ ಹೇಳ್ಬೋದು, ದೇವರ ಆಶೀರ್ವಾದ ಎಲ್ಲ. ಯಾಕೆಂದ್ರೆ ಆ ಮೂವಿಯಲ್ಲಿ ನೀವು ಬಾಬಿ ಸರ್ ಅವರ ಹೆಸರು ತೆಗೆದ್ರಿ. ಆ್ಯಂಡ್ ನನ್ಗೆ ಇವಾಗಲೂ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದ್ರು. ಆ ಜನರ ಪ್ರೀತಿ ನೋಡಿ ಕಣ್ಣೀರ್ ಬಂದ್ಬಿಟ್ಟಿದೆ ಅವರಿಗೆ. ಆಕ್ಚುಲಿ ನಂಗೆ ಆ ಮೂವ್ಮೆಂಟ್ ಆಗಿದೆ. ಮೇ ಬಿ ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ನಾನು ಅನ್ಕೊಳ್ದೆ ಇರುವಷ್ಟು ನನಗೆ ಪ್ರೀತಿ ಸಿಕ್ಕಿದೆ ಈ ಒಂದು ಸಾಂಗ್ ಇಂದ. ಏನಂದ್ರೆ ಇವಾಗ ಪ್ರತಿಯೊಂದು ಆರ್ಟಿಸ್ಟ್ ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರ ಒಂದೇ ಒಂದು ಆಸೆ ಏನಂದ್ರೆ ಅವರ ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಬರಬೇಕು ಅಲ್ವಾ. ಅಂಡ್ ಅಂತ ಒಂದು ಪ್ರಿಫಿಕ್ಸ್ ಹೀರೋಯಿನ್ ಗಳಿಗೆ ಸಿಗೋದು ತುಂಬಾನೇ ಕಮ್ಮಿ. ಹೀರೋಗಳಿಗೆ ಎಲ್ಲ ಆರಾಮಾಗಿ ಸಿಗುತ್ತೆ, ಬಟ್ ಹೀರೋಯಿನ್ ಗಳಿಗೆ ತುಂಬಾ ಕಮ್ಮಿ ಸಿಗೋದು. ಅಂತ ಒಂದು ಟೈಟಲ್ ಪುಷ್ಪವತಿ ಅಂತ ನನಗೆ ಸಾಂಗ್ ಇಂದ ಸಿಕ್ಕಿದೆ. ಅದು ನನಗೆ ತುಂಬಾ ತುಂಬಾ ಒಂದು ಖುಷಿಯ ವಿಷಯ. ಅದು ಒಂಥರ ಜನರ ಮನಸ್ಸಿಗೆ ನಾನು ಮುಟ್ಟಿದ್ದೀನಿ ಅಂತ ಒಂದು ರೀಚ್ ಆಯ್ತು ಅಂತ ಅನ್ನೋದಕ್ಕೆ ಅದೊಂದು ಎಂತ ನನಗೆ ಒಂದು ಅವಾರ್ಡ್ ಸಿಕ್ಕಿದ ಹಾಗೆ ಅದು. ಸೊ ಇದು ಪುಷ್ಪವತಿ ಸಾಂಗ್ ಇಂದ ನನ್ನ ಲೈಫ್ ಚೇಂಜೇ ಆಗಿದೆ. ನಾವು ಆಡಿಯನ್ಸ್ಗೆ ಎಷ್ಟೇ ಕೊಟ್ಟರು ಅವರಿಗೆ ಬೇಕು ಬೇಕು ಅಂತ ಅನ್ಸೋದು ಸಹಜ. ಪುಷ್ಪವತಿ ಆಯ್ತು, ವಾಟ್ ನೆಕ್ಸ್ಟ್? ಆ ಥರದ್ದು ಮತ್ತೆ ಯಾವ್ದಿದೆ ಅಂತ ಫೈರ್ ಕ್ರ್ಯಾಕ್? ಅದು ಇನ್ನು ವೇಟ್ ಮಾಡಿ ನೋಡ್ಬೇಕು. ಇನ್ನು ಅದೇ ತ್ರಿಶೂಲ ಮೂವಿ ಬರ್ತಾ ಇದೆ ಉಪ್ಪಿ ಸರ್ ಜೊತೆ. ಅದರಲ್ಲಿ ರವಿ ಸರು ಇದ್ದಾರೆ, ಓಂ ಪ್ರಕಾಶ್ ಸರ್ ಅವರ ಡೈರೆಕ್ಷನ್, ಸಾಧು ಸರು ಇದ್ದಾರೆ. ಸೊ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಮೂವಿ ಅದು. ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಆ ಮೂವಿ ರಿಲೀಸ್ಗೆ. ಆಲ್ಮೋಸ್ಟ್ ಶೂಟ್ ಎಲ್ಲ ಮುಗ್ದಿದೆ ನಮ್ದು. ಇನ್ನೊಂದು ಸಾಂಗ್ ಶೂಟ್ ಏನೋ ಬಾಕಿ ಇದೆ. ಅದೊಂದು ರಿಲೀಸ್ ಆದ್ರೆ ಇಟ್ ವಿಲ್ ಬಿ ರಿಯಲಿ ನೈಸ್. ಹಾಗೆ ಫೀನಿಕ್ಸ್ ನಡೀತಾ ಇದೆ, ನೋಡ್ಬೇಕು ಹೇಗಾಗುತ್ತೆ ಅಂತ. ಓಕೆ, ನಮ್ಮ ಸೌತ್ ಕೇಂದ್ರದ ಹೆಣ್ಣು ಮಕ್ಕಳು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳಿದೆ. ಇನ್ಫ್ಯಾಕ್ಟ್ ಐಶ್ವರ್ಯ ರಾಯ್ ನಮ್ಮವರು, ಶಿಲ್ಪಾ ಶೆಟ್ಟಿ ನಮ್ಮವರು, ತುಂಬಾ ಜನರದ್ದು ಲಿಸ್ಟ್ ಇದೆ ಹೇಳ್ತಾ ಹೋದ್ರೆ. ಸೊ ನಿಮಿಕಾ ರತ್ನಾಕರ್ ಅವರಿಗೂ ಕೂಡ ಬಾಲಿವುಡ್ ಕಡೆಯಿಂದ ಆಫರ್ಸ್ ಹೇಗೆ ಬರ್ತಾ ಇದೆ ಅಂತ? ಫಸ್ಟ್ ಆಫ್ ಆಲ್ ಸೌತ್ ಕೆನರಾದಿಂದ ಹೀರೋಯಿನ್ಸ್ ಎಲ್ಲ ಆಗ್ತಾ ಇದ್ದಾರೆ ತುಂಬಾ ಫೇಮಸ್ ಅಂತ ಹೇಳೋದಕ್ಕಿಂತ ನಮ್ಮ ಕನ್ನಡತಿಯರು ತುಂಬಾ ಫೇಮಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೊಂದು ಫಸ್ಟ್ ಥಿಂಗ್. ಬಟ್ ಆಫರ್ಸ್ ಅಂದ್ರೆ ಇಲ್ಲಿಂದನೇ ಆಫರ್ಸ್, ಅಲ್ಲಿಂದ ಆಫರ್ಸ್ ನೋಡ್ತಾ ಇದ್ದೀನಿ ಅಂತ ಏನಿಲ್ಲ. ಎಲ್ಲಾ ಕಡೆಯಿಂದ ನಾನು ಒಂದು ಆರ್ಟಿಸ್ಟ್ ಆಗಿ ಆಪರ್ಚುನಿಟೀಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲಿ ನಮ್ಮ ಕೈ ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಕನ್ನಡದ ಜರ್ನಿ ತುಂಬಾ ಚೆನ್ನಾಗಿ ನಡೀತಾ ಇದೆ ದೇವರದ ಆಶೀರ್ವಾದದಿಂದ. ಸೊ ಯಾ, ಹೋಪ್ಫುಲಿ. ಓಕೆ, ಸೊ ಇವತ್ತಿನ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಮಾತಾಡ್ಲೇಬೇಕು. ಯಾರು ಮಾಡಿದ್ದು? ನನಗೆ ಲಕ್ಷ್ಮಿ ಅವ್ರು ಮಾಡಿದ್ದಾರೆ ಈ ಕಾಸ್ಟ್ಯೂಮ್ ಅನ್ನ. ಮೋಸ್ಟ್ ಆಫ್ ಮೈ ಪರ್ಫಾರ್ಮೆನ್ಸ್ ಇವಾಗ ಅವರೇ ಮಾಡ್ತಿರೋದು. ಸೊ ಯಾ. ಓಕೆ, ಸೊ ಯಾವ ತರದ ಜ್ಯುವೆಲ್ಲರಿ ಲವರ್ ನೀವು ಅಂತ? ವಾಟ್ ಕೈಂಡ್ ಆಫ್ ಜ್ಯುವೆಲ್ಲರಿ? ಡಿಪೆಂಡ್ಸ್ ಆನ್ ದ ಒಕೇಶನ್. ಇದೇ ತರ ಅದೇ ತರ ಅಂತ ಏನೂ ಇಲ್ಲ. ಅಂದ್ರೆ ಒಂದೊಂದು ಫಂಕ್ಷನ್ಗೆ ಅಥವಾ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳಿಗೆ ಹೆವಿಯಾಗಿ ಹಾಕೋಬೇಕಾಗುತ್ತೆ. ಲೈಕ್ ರೈಟ್ ನಾವು ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಬಂದಿದ್ದೀನಿ, ತುಂಬಾ ಹೆವಿ ಜ್ಯುವೆಲ್ಲರಿ ಹಾಕಿದ್ದೀನಿ. ರೆಗ್ಯುಲರ್ ಆಗಿ ನಾರ್ಮಲ್ ಡೇ ನಾನು ತುಂಬಾ ಸಿಂಪಲ್ ಆಗಿ ಹಾಕ್ತೀನಿ. ಓಕೆ, ಡೈಮಂಡ್ಸ್ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ ಅಂತ? ಅಂತದೇನಿಲ್ಲ. ಡೈಮಂಡ್ಸ್ ಆರ್ ಗರ್ಲ್ಸ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ, ಬಟ್ ಡೈಮಂಡ್ಸ್ ಅಂತಾನೆ ಅಲ್ಲ. ನನಗೆ ಆಕ್ಚುಲಿ ಬಂಗಾರ ಇನ್ನೂ ಜಾಸ್ತಿ ಇಷ್ಟ. ಓಕೆ, ವೆಲ್, ಆಕ್ಚುಲಿ ನಾನು ಹಂಪಿಗೆ ಬರುವಾಗ ಓದಿದ್ದೆ ವಿಕಿಪೀಡಿಯಾದಲ್ಲಿ, ಒಂದ್ ಟೈಮ್ ಅಲ್ಲಿ ಇಲ್ಲಿ ಬೀದಿ ಬೀದಿಯಲ್ಲಿ ವಜ್ರ ಎಲ್ಲ ಗೋಲ್ಡ್ ಎಲ್ಲ ಹಾಗೆ ಮಾರ್ತಾ ಇದ್ರಂತೆ ಕೆಜಿ ಲೆಕ್ಕದಲ್ಲಿ. ಈ ಟೈಮ್ ಅಲ್ಲಿ ಮಾರ್ಬೇಕಿತ್ತು, ಅಂಡ್ ಜಾಸ್ತಿ ದುಡ್ಡು ಇರಬಾರ್ದಾಗಿತ್ತು. ಆವಾಗ ನಾನು ಇಷ್ಟು ತಗೊಂಡು ಹೋಗ್ತಿದ್ದೆ ಮೇ ಬಿ. ಓಕೆ, ಸೊ ಪುಸ್ತಕದಲ್ಲಿ ಸಹಜವಾಗಿ ಓದಿರ್ತೀರಿ ಹಂಪಿಯ ಬಗ್ಗೆ, ಲೈಕ್ ಇಲ್ಲಿನ ಕೃಷ್ಣದೇವರಾಯರ ಬಗ್ಗೆ ಆಗಿರಬಹುದು, ಮತ್ತು ಇದರ ಗತವೈಭವದ ಬಗ್ಗೆ ಓದಿದ್ದಾಗ ಮತ್ತು ಈಗ ನೋಡಿದ್ದಾಗ ಏನ್ ಫೀಲ್ ಆಗ್ತದೆ ಅಂತ? ಐ ಥಿಂಕ್ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡದ ಒಂದು ಇತಿಹಾಸ ಎಷ್ಟು ರಿಚ್ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಬಟ್ ಓದಿದ್ರೆ ಇನ್ನೂ ಜಾಸ್ತಿ ಅದರ ಬಗ್ಗೆ ಗೊತ್ತಾಗತ್ತೆ. ಅದಲ್ಲದೆ ನಾವು ಅನ್ಕೊಂಡಿದೀವಿ ಇತಿಹಾಸದಲ್ಲೇ ರಿಚ್ ಆಗಿದೆ ಅಂತ. ಇಲ್ಲ, ಕಲ್ಚರಲ್ಲಿ ಇವತ್ತು ಕೂಡ, ನೆನ್ನೆ ಕೂಡ, ಇನ್ ಫ್ಯೂಚರಲ್ಲೂ ಕೂಡ ನಾವು ಕಲ್ಚರಲ್ಲಿ ಒಂದು ವೆರಿ ವೆರಿ ರಿಚ್ ಸ್ಟೇಟ್. ಸೊ ಎಸ್, ಐ ಥಿಂಕ್ ಆವಾಗ ಬೇರೆ ರಿಚ್ನೆಸ್, ಇವಾಗ ಒಂಥರ ಬೇರೆ ರಿಚ್ನೆಸ್. ಬಟ್ ಈ ಲ್ಯಾಂಡ್ ಎಷ್ಟು ಪವಿತ್ರ ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ
ಅಲ್ಲಿ ಅಂಜನಾದ್ರಿ ಬೆಟ್ಟ ಇದೆ, ಹನುಮನ ಸ್ಥಳ, ಅದ್ರ ಜೊತೆಗೆ ಮೊದಲ ಘಟ್ಟ ಹೂವಿನ ಹಡಗಲಿಯಲ್ಲಿದೆ. ರಾಮ ಮತ್ತು ಆಂಜನೇಯ ಭೇಟಿ ಮಾಡಿದಂತಹ ಪುಣ್ಯ ಭೂಮಿ ಇದು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಇವಾಗಂತೂ ಅದು ಇನ್ನೂ ಒಂದು ಸ್ಪೆಷಲ್ ಆಗಿ ಮಾತಾಡುವಂತಹ ವಿಷಯ. ನಮ್ಮ ಅಯೋಧ್ಯದಲ್ಲಿ ರಾಮ ಮಂದಿರ ಆದ್ಮೇಲೆ ಅಂತೂ ಸ್ಪೆಷಲಿ ಆ ರಾಮ ಮಂದಿರ ಪ್ರತಿಷ್ಠಾಪನೆ ದಿನ ಅಂತೂ ಎಲ್ರಿಗೂ ಕಣ್ಣೀರ್ ಬಂದಿದೆ ಅದನ್ನ ನೋಡಿ. ನಾನು ಅನ್ಕೊಳ್ತಿದ್ದೆ ಟಿವಿಯಲ್ಲಿ ನೋಡಿ ನನ್ಗೆ ಇಷ್ಟು ಓವರ್ವೆಲ್ಮ್, ಇಷ್ಟು ರೋಮಾಂಚನ ಆಗ್ತಾ ಇದೆ, ಇನ್ನು ಅಲ್ಲಿ ಇರೋರು ಹೇಗಿರ್ಬೋದು. ಎಲ್ಲ ಸಿಂಗರ್ಸ್ ಎಲ್ಲ, ಸೋನು ನಿಗಮ್ ಸರ್, ಹರಿಹರನ್ ಸರ್, ಎಷ್ಟೊಂದು ಜನ ಅಲ್ಲಿ ಹೋಗಿದ್ದಾರೆ, ಅಳ್ತಾ ಇದ್ದಾರೆ. ನಾನು ಅನ್ಕೊಂಡೆ ನನಗೂ ಒಂದು ಅಲ್ಲಿ ಹೋಗೋ ಆಪರ್ಚುನಿಟಿ ಸಿಗ್ಬೇಕಿತ್ತಲ್ಲ, ಎಂತ ಒಳ್ಳೆ ಒಂದು ಅವಕಾಶ ಆಗ್ತಾ ಇತ್ತು ಹೋಗ್ಲಿಕ್ಕೆ ಸಿಕ್ಕಿದ್ರೆ. ಬಟ್ ಡೆಫಿನೆಟ್ಲಿ ಆದಷ್ಟು ಬೇಗ ಅಲ್ಲಿ ಹೋಗೋ ಒಂದು ಕರೆಯೋಲೆ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಓಕೆ, ಸೊ ಪ್ಲಾನ್ ಯಾವಾಗ ಮಾಡ್ಕೊಂಡಿದ್ದೀರಿ ಹೋಗೋದಕ್ಕೆ? ಯಾವಾಗನೇ ಅಂತ ಏನಿಲ್ಲ ಇವ್ರೆ, ಮನಸ್ಸು ಬಂದಾಗ ಒಂದಿನ ಹೋಗೋದು ಅಷ್ಟೇ. ಓಕೆ, ದೇವರಲ್ಲಿ ಹೆಚ್ಚಾಗಿ ಏನ್ ಬೇಡ್ಕೋತೀರಿ ಅಂತ? ಖುಷಿಯಾಗಿರ್ಬೇಕಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪ ಅಮ್ಮ ತಮ್ಮ ಆರೋಗ್ಯವಾಗಿದ್ದು ನಾವೆಲ್ಲ ಖುಷಿಯಾಗಿರ್ಲಿ ಅಂತ ಪ್ರೇ ಮಾಡ್ತೀನಿ, ಅದು ಫಸ್ಟ್. ಓಕೆ, ವೆಲ್ ಇಫ್ ನಾಟ್ ಅನ್ ಆಕ್ಟರ್ ವಾಟ್ ಎಲ್ಸ್ ಯು ಕುಡ್ ಬಿ ಅಂತ? ಸೊ ಐ ಆಲ್ವೇಸ್ ಆಸ್ಪೈರ್ ಟು ಬಿ ಅನ್ IAS ಆಫೀಸರ್. ನಾನು ಆಕ್ಚುಲಿ KS ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೆ ಒನ್ ಟೈಮ್ ಅಲ್ಲಿ. ನಾನು IPS ಆಸ್ಪಿರೆಂಟ್, ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೀತೀನಿ. ಆಲ್ ದಿ ವೆರಿ ಬೆಸ್ಟ್. ಬಟ್ ಹೇಗೋ ಅದು ಆಗಿರ್ಲಿಲ್ಲ. ಹಾಗೆ ನನಗೆ ಸಿಂಗಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಇನ್ಫ್ಯಾಕ್ಟ್ ನಾನು ಇಂಡಸ್ಟ್ರಿಗೆ ಮೊದಲು ಸಿಂಗರ್ ಆಗಿ ಬಂದದ್ದು. ಬಟ್ ಯಾಕೋ ನನಗೆ ಕೈ ಹಿಡಿಲಿಲ್ಲ ಸಿಂಗಿಂಗ್. ಮೇ ಬಿ ನಾನು ಇನ್ನೂ ಜಾಸ್ತಿ ಪ್ರಯತ್ನ ಪಡ್ಬೇಕಿತ್ತೇನೋ. ಬಟ್ ಪ್ಯಾಜೆಂಟ್ ಆಯ್ತು, ಪ್ಯಾಜೆಂಟ್ ಆದ್ಮೇಲೆ ಮೂವಿ ಆಯ್ತು, ಮೂವಿಯಲ್ಲೂ ಸಾಕಷ್ಟು ಸೈಕಲ್ ಹೊಡೆದೆ. ಫೈನಲಿ ಪುಷ್ಪತಿ ಸಾಂಗ್ ಇಂದ ಒಂದ್ ಸ್ವಲ್ಪ ಬ್ರೇಕ್ ಸಿಕ್ತು. ಯಾವ್ದಾದ್ರು ಒಂದು ಹಾಡು ಆಗ್ಬಹುದಾ? ಎಸ್, ಆಫ್ ಕೋರ್ಸ್. ಸಿನ್ಸ್ ನಾವು ಇವಾಗ ಹಂಪಿಯಲ್ಲಿದ್ದೀವಿ, ಓಕೆ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ, ಹಂಪಿಯ ಗುಡಿ, ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ವಾವ್, ಅದ್ಭುತ ಕಂಠ. ಥ್ಯಾಂಕ್ ಯು. ಯಾವತ್ತಾದ್ರೂ ವೇದಿಕೆಯಲ್ಲಿ ಹಾಡಿದ್ದಾಗ ಸಹಜವಾಗಿ ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ನಮಗೆ ಕಾಂಪ್ಲಿಮೆಂಟ್ಸ್ ಫಸ್ಟ್ ಟೈಮ್ ಬಂದಾಗ ಅದನ್ನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಬೆಸ್ಟ್ ಎವರ್ ಕಾಂಪ್ಲಿಮೆಂಟ್ಸ್ ನ ಹೇಗೆ ನೆನ್ಪು ಮಾಡ್ಕೋತೀರಿ? ನನಗೆ ಆಕ್ಚುಲಿ ಬೆಸ್ಟ್ ಎವರ್ ಕಾಂಪ್ಲಿಮೆಂಟ್ಸ್ ಆವಾಗ ಬಂದಾಗನು ಇವಾಗ ಬಂದಾಗನು ಇನ್ ಮುಂದೆ ಬರೋದನ್ನು ನನ್ನ ಪಪ್ಪ ಮಮ್ಮಿ ಹೇಳಿದಾಗ ಮಾತ್ರ. ಅವರು ಒಂದು ನನಗೆ ಇವತ್ತು ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ರೆ ಅದು ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್. ಅದು ಆವಾಗನು ಇರ್ಲಿ ಇವಾಗನು ಇರ್ಲಿ ಯಾವತ್ತಿಗೂ ಅದೇ ಇರೋದು. ಬಟ್ ದಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್. ಐ ಥಿಂಕ್ ನಾನು ಏನ್ ಮಾಡಿದ್ರು ಲೈಫಲ್ಲಿ ಅವ್ರಿಗೋಸ್ಕರನೇ ಮಾಡ್ತೀನಿ. ಇವತ್ತು ಅವ್ರು ಬಂದಿದ್ದಾರೆ ಹಂಪಿಯಲ್ಲಿ, ತುಂಬಾ ಖುಷಿ ಆಗ್ತದೆ. ಓಕೆ, ಸೊ ಏನೆಲ್ಲ ಟೇಸ್ಟ್ ಮಾಡಿದ್ರಿ ಹಂಪಿಯಲ್ಲಿ? ಅಯ್ಯೋ, ಏನಕ್ಕೂ ಟೈಮೇ ಸಿಗ್ಗಿಲ್ಲ ಸತ್ಯ ಹೇಳ್ಬೇಕಾದ್ರೆ. ಇವತ್ತೇ ಪರ್ಫಾರ್ಮೆನ್ಸ್ ಆಯ್ತು. ಇನ್ನು ನಾಳೆ ಏನಿದ್ರು ಎಕ್ಸ್ಪ್ಲೋರಿಂಗ್ ಹಂಪಿ ನಾಳೆ ಆಗ್ತದೆ. ಓಕೆ, ವೆಲ್ ನೋಡೋದಕ್ಕೆ ಲೈಕ್ ಒಂದು ಕಡೆಯಿಂದ ಊರ್ವಶಿ ರಾಟೇಲ ಅವರ ಶೇಡ್ ಕಾಣುತ್ತೆ, ಮತ್ತೊಂದು ಕಡೆ ಪರ್ಫಾರ್ಮೆನ್ಸ್ ಮಾಡುವ ಟೈಮಲ್ಲಿ ಶ್ರೀದೇವಿ ಅವರ ಝಲಕ ಹಾಗೆ ಬಂದು ಹೀಗೆ ಹೋಯ್ತು ಇವತ್ತು. ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಇದನ್ನ ಅಂತ? ಶ್ರೀದೇವಿ ಅವರ ಹೆಸರು ತೆಗೆದದ್ದು ನನಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಅವರು ಲೆಜೆಂಡರಿ ಆಕ್ಟ್ರೆಸ್ ಅಂಡ್ ಅವರು ನನ್ನ ಒಂದು ಮಾಡೆಲ್ ಆಕ್ಟ್ರೆಸ್ ಕೂಡ. ನನಗೆ ಅವರಂದ್ರೆ ತುಂಬಾ ಇಷ್ಟ. ಅವರು ಮಾಡದೇ ಇರುವ ರೋಲೇ ಇಲ್ಲ, ಅವರನ್ನು ಇಷ್ಟ ಪಡದೇ ಇರುವ ಯಾವ ಇಂಡಿಯನ್ನೇ ಇಲ್ಲ. ಇಂಡಿಯನ್ನೇ ಬಿಡಿ, ಹೊರಗಡೆಯವರು ಕೂಡ ಅವರು ಅಪ್ರಿಷಿಯೇಟ್ ಮಾಡುವಂತಹ ಕೆಲಸ, ವರ್ಕ್ ಮಾಡಿದಂತಹ ಒಂದು ದೊಡ್ಡ ಕಲಾವಿದೆ ಶ್ರೀದೇವಿ ಅವರು. ಸೊ ನೀವು ಅವರನ್ನು ಹೋಲಿಸಿದ್ದು ತುಂಬಾ ಖುಷಿ ಆಯ್ತು ನನಗೆ. ಬಟ್ ಡೆಫಿನೆಟ್ಲಿ ನಾನು ನಿಮಿಕಾ ರತ್ನಾಕರ್ ಆಗಿ ಎಲ್ರಿಗೂ ಪರಿಚಯ ಮಾಡ್ಕೊಂಡ್ರೆ ಅದು ಒಂದು ದೊಡ್ಡ ಸಕ್ಸಸ್ ಅಂತ ಅನ್ಕೊಳ್ತೀನಿ. ಓಕೆ, ಸೊ ಸಕ್ಸಸ್ ಅನ್ನುವಂತಹ ಈ ಅಕ್ಷರಗಳೇನಿದೆ, ಅದರ ಜೊತೆಗೆ ಸ್ಟ್ರಗಲ್ ಅನ್ನುವಂತಹ ಅಕ್ಷರಗಳೇನಿದೆ, ಸ್ಟ್ರಗಲ್ ಟು ಸಕ್ಸಸ್ನ ಜರ್ನಿ ಮುಗಿಯುವಷ್ಟರಲ್ಲಿ ಬದುಕಿನಲ್ಲಿ ತುಂಬಾ ನೋಡ್ಬಿಟ್ಟಿರ್ತೀವಿ. ನಿಮಿಕಾ ರತ್ನಾಕರ್ ಅವರು ಲೈಕ್ ಏನೆಲ್ಲ ನೋಡಿದ್ದಾರೆ ಅಪ್ಸ್ ಅಂಡ್ ಡೌನ್ಸ್ ಅಂತ? ಆಕ್ಚುಲಿ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ಬೇಕಂದ್ರೆ, ಸ್ಟ್ರಗಲ್ ಆದ್ಮೇಲೆ ಸಕ್ಸೆಸ್ ಆದ್ರೂನು ಸಕ್ಸೆಸ್ ಆದ್ಮೇಲೆನೂ ಸ್ಟ್ರಗಲ್ ಇದೆ. ಅದು ಬೇರೆ, ಅದು ಇನ್ನೊಂದು ಜಾಸ್ತಿ ಸ್ಟ್ರಗಲ್ ಅಂತ ಹೇಳ್ಬೋದು. ಬಟ್ ಸ್ಟ್ರಗಲ್ ಆದ್ಮೇಲೆ ಸಿಗೋ ಸಕ್ಸೆಸ್ ಸ್ವೀಟ್ನೆಸ್ ಬೇರೆ, ಆ ಖುಷಿಯೇ ಬೇರೆ. ಅದು ನಮ್ಗೆ ಈಸಿಲಿ ಸಿಕ್ಕಿದ್ರೆ ಅದ್ರ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಸ್ವಲ್ಪ ನಾವು ಕೂಡ ಇಂಡಸ್ಟ್ರಿಯಲ್ಲಿ ಸೈಕಲ್ ಹೊಡೆದು ಇಂಡಸ್ಟ್ರಿ ಬಿಡಿ ಯಾವ್ದ್ರಲ್ಲೂ ನಾವು ಸ್ವಲ್ಪ ಜಾಸ್ತಿ ಸ್ಟ್ರಗಲ್ ಮಾಡಿ ಆಮೇಲೆ ಅದ್ರ ಸಕ್ಸೆಸ್ ಸಿಕ್ಕಿದ್ರೆ ಅದ್ರದ್ದೊಂದು ಖುಷಿಯೇ ಬೇರೆ ಅಲ್ವಾ?
ಸೊ ಎಸ್. ಓಕೆ, ಸೊ ಕೆಲವೊಂದಿಷ್ಟು ರ್ಯಾಪಿಡ್ ಕ್ವೆಶನ್ಸ್ನ ಕೇಳ್ತಾ ಹೋಗ್ತೀನಿ, ಸೊ ಅದಕ್ಕೆ ಫಟಾಫಟ್ ಅಂತ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಈ ಸಾಂಗ್ ಇಲ್ಲ ಅಂತಂದ್ರೆ ನನ್ನ ಸೋಲೋ ರೈಡ್ ಕಂಪ್ಲೀಟ್ ಆಗೋದೇ ಇಲ್ಲ ಅನ್ನೋದಾದ್ರೆ ಯಾವ ಸಾಂಗ್? ಸೋಲೋ ರೈಡ್ ಹೋಗ್ತಿರ್ತೀನಿ, ಸೊ ಆ ಟೈಮಲ್ಲಿ ಈ ಸಾಂಗ್ ಇಲ್ಲ ಅಂತಂದ್ರೆ ನನ್ನ ರೈಡ್ ಕಂಪ್ಲೀಟ್ ಅಲ್ಲ ಅನ್ನೋದು. ಸದ್ಯಕ್ಕೆ ಪುಷ್ಪವತಿನೇ ಟು ಬಿ ಫ್ರ್ಯಾಂಕ್. ಯಾಕೆಂದ್ರೆ ರೈಡ್ ಟೈಮ್ ಅಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾನು ಸೋಲೋ ರೈಡ್ ಜಾಸ್ತಿ ಮಾಡೋದಿಲ್ಲ. ನಾನು ಏನಿದ್ರು ಸೋಲೋ ರೈಡ್ ಅಲ್ಲಿ ನಂದು ಸೈಕಲ್ ಮಾತ್ರ ಇರೋದು. ನನಗೆ ಸೋಲೋ ರೈಡ್ ಜಾಸ್ತಿ ಇಷ್ಟನೇ ಇಲ್ಲ. ಬಟ್ ನಾರ್ಮಲ್ ಆಗಿ ಜನರಲ್ ಆಗಿ ಪೆಪ್ಪಿ ಸಾಂಗ್ಸ್ ಕೇಳ್ತೀನಿ ನಾನು ಇನ್ ಜನರಲ್. ಓಕೆ, ಹಚ್ಚ ಹಸಿರ ವಾತಾವರಣ ಇದ್ದಾಗ ಯಾವ ತರದ್ದು ಸಾಂಗ್ಸ್ ತುಂಬಾ ಇಷ್ಟ ಆಗ್ತದೆ? ಈ ಹಸಿರು ಸಿರಿಯಲಿ, ದಟ್ ಸಾಂಗ್ ಐ ರಿಯಲಿ ಲವ್ ದಟ್. ತುಂಬಾ ಅದೊಂದು ಎವರ್ಗ್ರೀನ್ ಸಾಂಗ್. ಓಕೆ, ಲೈಕ್ ಸಮುದ್ರದ ಅಲೆಗಳು ರಭಸವಾಗಿ ಬರ್ತಾ ಇರುತ್ತೆ, ಸೂರ್ಯ ನಿಧಾನವಾಗಿ ಮುಳುಗ್ತಾ ಇರ್ತಾನೆ, ನಿಮಿಕಾ ರತ್ನಾಕರ್ ಅವರ ಮೈಂಡ್ ಅಲ್ಲಿ ಒಂದು ಸಾಂಗ್ ಓಡ್ತಾ ಇರುತ್ತೆ ಅಂದ್ರೆ ಯಾವುದು? ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ದಟ್ಸ್ ಮೈ ಎವರ್ಗ್ರೀನ್ ಆಲ್ವೇಸ್ ಫೇವ್ರೆಟ್ ಸಾಂಗ್. ನನಗೂ ಅದನ್ನ ಹಾಡ್ಲೇಬೇಕು. ಹಾಡಿದೆ ಅಲ್ವಾ? ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ? ನನಗೆ ಜನರು ತುಂಬ, ಎಲ್ಲ ಕರ್ನಾಟಕದ ಜನತೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಹೀಗೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಿಮ್ಮ ಸಪೋರ್ಟ್ ನನಗೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಎಲ್ಲ ಮೂವೀಸ್, ಎಲ್ಲ ಆರ್ಟಿಸ್ಟ್ಗಳಿಗೂ ಬೇಕು. ನಮ್ಮ ಮೂವೀಸ್ ಕನ್ನಡ ಚಿತ್ರರಂಗಕ್ಕೆ ಬೇಕು ನಿಮ್ಮ ಸಪೋರ್ಟ್. ಮೂವೀಸ್ ರಿಲೀಸ್ ಆದಾಗ ದಯವಿಟ್ಟು ನೀವು ಥಿಯೇಟರ್ಗೆ ಹೋಗಿ ಮೂವೀಸ್ ನೋಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವೆಲ್, ಥ್ಯಾಂಕ್ ಯು ಸೋ ಮಚ್ ನಿಮಿಕಾ ರತ್ನಾಕರ್ ಅವರೇ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಿಮಿಕಾ ರತ್ನಾಕರ್ ಅವರ ಮನದಾಳದ ಮಾತುಗಳು. ಅದೇನೇ ಇದ್ರೂ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೂತು ರಾಣಿಯಂತೆ ಕಾಣುವಂತಹ ನಿಮಿಕಾ ಅವರನ್ನ ಮಾತನಾಡುವಂತಹ ಒಂದು ಸುಸಂದರ್ಭ ಎದುರಾಯಿತು ಇವತ್ತು. ಅದೇನೇ ಇದ್ರೂ ಕೂಡ ಅದ್ಭುತವಾದಂತಹ ಅಭಿನಯ ಮತ್ತು ಅದ್ಭುತವಾದಂತಹ ನೃತ್ಯ ಹಾಗೂ ರೀಲ್ಸ್ ಮಾಡದೇ ಇರೋರೇ ಇಲ್ಲ ಶೇಕ್ ಇಟ್ ಪುಷ್ಪವತಿ ಸಾಂಗಿಗೆ. ಸೊ ಹೀಗೆ ಇವರ ಜರ್ನಿ ಸಾಕ್ತಾ ಇರಲಿ ಅನ್ನೋದು ನಮ್ಮ ಆಶಯ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಧ್ವನಿ. ನಾನು ಸೈಯದ್ ಹಿದಾಯತ್. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.